ಆಯ್ತಾ? ಆಯ್ತು. ಸರ್, ದಿಢೀರ್ ಅಂತ ಹೇಳಿ ಇವತ್ತು 11 ಮಂದಿ ಮೃತಪಟ್ಟಿದ್ದಾರೆ ಅಂತ ಹೇಳಿ ಸುದ್ದಿ ಸರ್, ಸಾಕಷ್ಟು ವದಂತಿಗಳು ಸರ್. ಹೌದು, ಏನು ಹೌದು, ಸಿಬ್ಬಂದಿಗಳು ಹೌದು. ಕೊರತೆ ಅಂತ ಅಂತಾರೆ, ಏನ್ ಸರ್ ಇದು ಏನಾಗಿದೆ? ಹಾಂ ಹಾಂ ಈಗ ನಿನ್ನೆ ಏನಾಗಿದೆ, ನಮ್ಮ ಮಾಸ್ಕೋ ಅನ್ಯೂಶುವಲ್ ಆಗಿ ಜಾಸ್ತಿ ಡೆತ್ಸ್ ಆಗಿದೆ. ನಿನ್ನೆ ಬೆಳಗ್ಗೆ 8 ಗಂಟೆಯಿಂದ ಇವತ್ತು ಬೆಳಗ್ಗೆ 8 ಗಂಟೆವರೆಗೂ ನನ್ನ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಒಂದು 11 ಜನ ಪೇಷಂಟು ನಿನ್ನೆ ಡೆತ್ಸ್ ಆಗಿದ್ದಾರೆ. ಅದೇನಾಗಿದೆ, ಅದರಲ್ಲಿ ಇರೋರೆಲ್ಲ ಆಲ್ಮೋಸ್ಟು ತುಂಬ ಸೀರಿಯಸ್ ಆಗಿರೋ ಪೇಷಂಟ್ಸು. ಈಗ ಏನಾಗುತ್ತೆ, ನಮ್ಮದು ಟರ್ಷರಿ ಕೇರ್ ರೆಫರಲ್ ಹಾಸ್ಪಿಟ್ಲು. ಈಗ ಈ ಮೈಸೂರು ಸುತ್ತಮುತ್ತಲ 5 ಜಿಲ್ಲೆಗಳಿಗೆ ಇದೊಂದೇ ಹಾರ್ಟ್ ಹಾಸ್ಪಿಟ್ಲ್ ಇರೋದು. ನಮಗೆ ಎಲ್ಲ ಕಡೆಗೂ ಪೇಷಂಟ್ಸು ರೆಫರ್ ಆಗ್ತಾರೆ. ಸಾಮಾನ್ಯವಾಗಿ ಸಿಂಪಲ್ ಕೇಸಲ್ಲಿ ಅಲ್ಲೇ ಟ್ರೀಟ್ಮೆಂಟ್ ಸಿಗುತ್ತೆ. ಸೀರಿಯಸ್ ಆದವ್ರನ್ನಷ್ಟೇ ಅವರು ಮಡಿಕೇರಿಯಿಂದ, ಚಾಮರಾಜನಗರದಿಂದ ನಮ್ಮ ಹಾಸ್ಪಿಟ್ಲಿಗೆ, ಇನ್ನು ಸೀರಿಯಸ್ ಸ್ಟೇಟ್ ಅವರು ರೆಫರ್ ಆಗಿ ಬರ್ತಾರೆ. ಸುಮಾರು ಜನ ಅಡ್ಮಿಟ್ ಆಗೋ ಟೈಮಲ್ಲೇ ಸೀರಿಯಸ್ ಇರ್ತಾರೆ ಅವರು. ಅದನ್ನು ನಾವು ಅವ್ರ ಹತ್ರ ಇಂಟ್ರಾಕ್ಟ್ ಮಾಡಿ ಹೇಳಿರ್ತೀವಿ, ನಿಮ್ಮ ಪೇಷಂಟ್ ಸೀರಿಯಸ್ ಇದ್ದಾರೆ, ಬದುಕಲಿಕ್ಕೆಲ್ಲ ಪ್ರಯತ್ನ ಮಾಡ್ತೀವಿ ಅಂತ. ಸೊ ನಿನ್ನೆ ಅನ್ಯೂಶಲಿ ಸ್ವಲ್ಪ ಜಾಸ್ತಿ ಡೆತ್ಸ್ ಆಗಿದೆ. ಹಾಗಾಗಿ ನಮ್ಮಲ್ಲಿ ಸ್ವಲ್ಪ ಡೆತ್ ರೇಟು ಜಾಸ್ತಿನೇ ಇರುತ್ತೆ. ಆದರೂ ನಾನೊಂದು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್, ಈಗ ನಾವು ಕಳೆದ ವರ್ಷ ನಾವು ಇಡೀ ಹಾಸ್ಪಿಟಲ್ ಅಡ್ಮಿಷನ್ಸ್ ತಗೊಂಡ್ರೆ, ನಮಗೆ ಹೋದ ವರ್ಷ 2025 ಜನವರಿ ಟು ಡಿಸೆಂಬರು ನಮಗೆ 1245 ಡೆತ್ ಆಗಿದೆ. 21,500 ಅಡ್ಮಿಷನ್ಸಲ್ಲಿ. ಅಂದರೆ ನಮಗೆ ಡೆತ್ ರೇಟು ಟೋಟಲು 5.7% ಹೋದ ವರ್ಷ. ಅಂದರೆ 100 ಜನ ಅಡ್ಮಿಟ್ ಆದರೆ 5 ರಿಂದ 6 ಜನ ತೀರ್ಕೊಳ್ತಾರೆ. ದಟ್ ಈಸ್ ದಿ ಡೆತ್ ರೇಟ್ ಆನ್ ಎನ್ ಆ್ಯಾವ್ರೇಜ್ ಕಳೆದ ವರ್ಷದ್ದು ಇದು. ಈ ವರ್ಷದ ಡೇಟಾನು ನಾನು ತೊಗೊಂಡಿದ್ದೀನಿ. ಆಮೇಲೆ ಇಯರ್ ವೈಸ್ ನಾವು ಈ ಹಾಸ್ಪಿಟ್ಲೇ ಪ್ರಾರಂಭ ಆದಾಗ 2010ರಿಂದ ತಗೊಂಡ್ರೂ ನನ್ನ ಹತ್ರ ಡೇಟಾ ನಿಮ್ಗೆ ಒಂದು ಕಾಪಿ ಕೊಡ್ತೀನಿ. ಅಬೌಟ್ 6 to 8% ಇಸ್ ದಿ ಆವರೇಜ್ ಡೆತ್ ರೇಟ್. 100ಕ್ಕೆ 6 ರಿಂದ 8 ಜನ ನಮ್ಮ ಹಾಸ್ಪಿಟಲ್ಲಿ ತೀರ್ಕೊಳ್ತಾರೆ. ಇದೊಂದು. ಮತ್ತು ಈ ವರ್ಷ ಡೇಟಾನೂ ಇದೆ. ಅಬೌಟ್ 5 to 6%. ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ರೆಫರಲ್ ಹಾಸ್ಪಿಟಲ್ ಟರ್ಷರಿ ಕೇರ್, ದಿಸ್ ಇಸ್ ದಿ ಅಕ್ಸೆಪ್ಟೆಡ್ ಮಾರ್ಟಾಲಿಟಿ. ಯಾಕಂದ್ರೆ ಬರೋರೆಲ್ಲ ಹಾರ್ಟ್ ಪೇಷಂಟ್ಸು ತುಂಬ ಸೀರಿಯಸ್ ಇರೋರು. ಇಷ್ಟು ನಿನ್ನೆ ಒಂದು ದಿವಸ ಮಾತ್ರ ಸ್ವಲ್ಪ ಡೆತ್ ಆನ್ ಆನ್ ಆ್ಯಾವ್ರೇಜ್ಗಿಂತ ಜಾಸ್ತಿ ಆಗಿದೆ. ನಿನ್ನೆ 11 ಜನ, ಕೆಲವು ಸಲ 2-3 ಡೆತ್ ಇರುತ್ತೆ ಕೆಲವು ದಿವಸ. ಆವ್ರೇಜ್ ಔಟ್ ಮಾಡಿದಾಗ ಅಬೌಟ್ 6% ಪೇಷಂಟ್ಸ್. ಹೌದು, ಹೇಳ್ತೀನಿ. ಈಗ ನಿನ್ನೆ ಆಗಿರೋ ಡೆತ್ತಲ್ಲಿ ದೇವರ್ ಆಲ್ 80 ವರ್ಷ 70 ವರ್ಷ ಸೀರಿಯಸ್ ಹಾರ್ಟ್ ಅಟ್ಯಾಕ್ ಆಗಿರೋರು, ಹಾರ್ಟ್ ವೀಕ್ ಆಗಿರೋರು, ಈ ಥರದ ಹಾರ್ಟ್ ಫೇಲ್ಯೂರ್ ಪೇಷಂಟ್ಸ್ ಎಲ್ಲ ಡೇಟಾ ನಂತರ ಪ್ರತಿಯೊಂದು ಬರ್ಕೊಂಡಿದ್ದೀನಿ ನಾನು. ದೇವರ್ ಆಲ್ ವೆರಿ ಸಿಕ್ ಆ್ಯಂಡ್ ಆಲ್ಮೋಸ್ಟ್ ಇನ್ ದ ಡೆತ್ ಬೆಡ್. ಇಂಥವರು ತೀರ್ಕೊಂಡಿದ್ದಾರೆ. ಚೆನ್ನಾಗಿದ್ದವನು ಸತ್ತೋಗ್ಬಿಟ್ಟ ಅನ್ನೋದು ಇದರಲ್ಲಿ ಯಾರೂ ಇಲ್ಲ. ಆಯಿತಾ? ಇಷ್ಟಾಯಿತು. ಇನ್ನೊಂದು ಆರೋಪ ಏನಂದರೆ ಡಾಕ್ಟರ್ಸ್ ಇರಲಿಲ್ಲ ನಿನ್ನೆ ಅನ್ನೋದೊಂದು ಆರೋಪ. ಅದಕ್ಕೆ ಆ ಡಾಕ್ಟರ್ನೇ ಕರ್ಕೊಂಬಂದಿದ್ದೀನಿ. ಆಯಿತಾ? ಇವರು ಡಾಕ್ಟರ್ ಶ್ರೀನಿಧಿ, ಹಿ ವಾಸ್ ಆನ್ ಡ್ಯೂಟಿ ಎಸ್ಟರ್ಡೇ. ನಿನ್ನೆ 24 hours ಅವರೇ ಹಾಸ್ಪಿಟ್ಲ್ ಇದ್ದರು, ಇಲ್ಲೇ ಮಲಗಿದ್ರು. ಪೇಷಂಟ್ ರಿಲೇಟಿವ್ಸ್ ಯಾರು ಆರೋಪ ಮಾಡಿದ್ದಾರೆ ಅವ್ರ ಹತ್ರನೂ ಅವ್ರು ಇಂಟ್ರಾಕ್ಟ್ ಮಾಡಿದ್ದಾರೆ. ನಮ್ಮ ಹತ್ರ CCTV ಫುಟೇಜ್ ಎಲ್ಲ ಇದೆ. ಆಮೇಲೆ ಇನ್ನೂ 2 ಡಾಕ್ಟರ್ಸ್, ಒಬ್ಬರು DM ಮಾಡ್ತಾ ಇರೋ ಪೋಸ್ಟ್ ಗ್ರಾಜುಯೇಟ್, ಅಂದರೆ ಅವ್ರ ಕ್ವಾಲಿಫಿಕೇಷನ್ MBBS, ಅದಾದಮೇಲೆ MD, 1-2 ವರ್ಷ ಆಗಲೇ DM ಕೋರ್ಸ್, ಇನ್ನು 1 ವರ್ಷಕ್ಕೆ ಅವರು ಡಿಗ್ರಿ ತಗೋತಾರೆ DM. ಅವರು 2 ಡಾಕ್ಟರ್ಸ್ ನಿನ್ನೆ ಡ್ಯೂಟಿಯಲ್ಲಿದ್ದರು. ಕ್ಯಾಶುಯಾಲಿಟಿಯಲ್ಲಿ ಒಬ್ಬರು, ICCU ಏರಿಯಾದಲ್ಲಿ ಒಬ್ಬರು, ಇವರೊಬ್ಬರು. ನಿನ್ನೆ ನೈಟು 3 ಜನ ಡಾಕ್ಟರ್ಸು ರೌಂಡ್ ಫುಲ್ ಡ್ಯೂಟಿಯಲ್ಲಿದ್ದರು. ಅವರು ಪೇಷಂಟ್ಸ್ ಎಲ್ಲ ಅಟೆಂಡ್ ಮಾಡಿದ್ದಾರೆ, ಅವ್ರ ಕಡೆಯವ್ರ ಹತ್ರ ಇಂಟ್ರಾಕ್ಟ್ ಮಾಡಿದ್ದಾರೆ. ಅದೇನಾಗಿದೆ, ಡಾಕ್ಟ್ರ್ ಎಲ್ಲೋ ಪಕ್ಕದಲ್ಲೇ ಒಂದು ರೂಮ್ ಕೊಟ್ಟಿರ್ತೀವಿ, ಯಾರೂ ಇಲ್ಲ ಅಂದಕ್ಕೆ ಹೋಗಲ್ಲ, ರೆಸ್ಟ್ ತೊಗೊಳಕ್ಕೆ ಒಂದು ರೂಮ್. ಅಲ್ಲಿದ್ದಾಗ ಒಂದು ಖಾಲಿ ಚೇರ್ ತೊಗೊಂಡು ವೀಡಿಯೋ ಮಾಡಿ ಯಾರೂ ಇಲ್ಲ ಅಂತ ಅವರು ವೀಡಿಯೋ ಮಾಡಿ ಹಾಕಿದ್ದಾರೆ. ಸೊ ಇದೊಂದೇ ಅಲ್ಲ, ನೀವು ಎನಿ ಡೇ ನೀವು ಯಾರಾದರೂ ಬನ್ನಿ, ವಿತಿನ್ 2-3 minutes ಡಾಕ್ಟರ್ ವಿಲ್ ಅಟೆಂಡ್. ನಮ್ಮ ಕ್ಯಾಶುಯಾಲಿಟಿ ಅಷ್ಟು ಅಲರ್ಟ್ ಆಗಿರುತ್ತೆ ನಮ್ಮಲ್ಲಿ. ಅಲ್ಲ, ಈಗ ಬರ್ತಾ ಇರೋ ಪೇಷಂಟಿಗೆ ಡೆಫಿನೆಟಾಗಿ ಕೊರತೆ ಇದೆ ಸರ್. ಹೌದು, ಯಾಕಂದರೆ ನಮ್ಮ OPDಗೆ ನಾವು ಹತ್ತತ್ರ ಒಂದು 900-1000 ಜನ ಪೇಷಂಟ್ ಬರ್ತಾರೆ. ನಾವು 6-7 ಡಾಕ್ಟರ್ಸ್ ಅದನ್ನು ಕ್ಲಿಯರ್ ಮಾಡಬೇಕು. ಸೊ ಡಾಕ್ಟರ್ಸ್ ಇನ್ನೂ ಹೆಚ್ಚಿದ್ರೆ ಇನ್ನೂ ಒಳ್ಳೆ ಸರ್ವಿಸ್ ನಾವು ಕೊಡಬಹುದು. ಈಗ ನಿನ್ನೆನೂ ಅಷ್ಟೇ ICCU 1 ಎಲ್ಲಿ ಡೆತ್ ಆಯಿತು, ನಮ್ಮ ಹತ್ರ ಇರೋದು 18 ಬೆಡ್ಡು. ಅಲ್ಲಿ 25 ಜನ ಪೇಷಂಟ್ ಇದ್ದರು. ಬಿಕಾಸ್ ಎಲ್ಲನೂ ಬಿಕಾಸ್ ದೇ ವಿಲ್ ಒಂದ್ಸಲ ಬಂದಮೇಲೆ ಬೇರೆ ಹಾಸ್ಪಿಟಲ್ ಹೋಗೋಕೆ ಅವ್ರಿಗೆ ಅಫೋರ್ಡಬಿಲಿಟಿ ಇರೋದಿಲ್ಲ, ಹೋಗೋಕೆ ರೆಡಿನೂ ಇರೋಲ್ಲ. ಸೊ ವಿ ಹ್ಯಾವ್ ಟು ಅಕಾಮಡೇಟ್ ದೆಮ್. ಅವರೆಲ್ಲನೂ ಒಂದು 10 ಜನ ಪೇಷಂಟು ಟ್ರಾಲಿ ಮೇಲೆ ಮಲ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ನಾವು ಕೊಡ್ತಾಯಿದ್ವು. ನಿನ್ನೆ 25 ಜನ ಪೇಷಂಟು ICU 1, 18 ಇರಬೇಕಾದ ಕಡೆ 25 ಜನ ಪೇಷಂಟ್ಸ್ ಇದ್ದರು. ಟ್ರಾಲಿ ಮೇಲೆ ಎಲ್ಲರೂ ಹಾಕ್ಕೊಂಡಿದ್ವು, ನಾವು ಟ್ರೀಟ್ಮೆಂಟ್ ಕೊಡ್ತಾಯಿದ್ವು. ಹಾಗಾಗಿ ಎಲ್ಲರ ಮೇಲೂ ಒತ್ತಡ ಆಗಿದೆ. ಎಲ್ಲ ಖಂಡಿತ ಸಿಬ್ಬಂದಿ ಬೇಕು ಅಂತ ನಾವು ರಿಕ್ವೆಸ್ಟ್ ನಮ್ಮ ಡೈರೆಕ್ಟ್ರಿಗೆ ಕೊಟ್ಟಿದ್ದೀವಿ. ಅದರ ಪ್ರೊಸೆಸ್ ನಡೀತಾ ಇದೆ. ಈಗಾಗಲೇ ಅನೌನ್ಸು ಮಾಡಿದ್ದಾರೆ, ಹೊಸದಾಗಿ ರೆಕ್ರೂಟ್ಮೆಂಟ್ ಮಾಡ್ಕೊತೀವಿ ಅಂತ ಕಾಲ್ಫರು ಮಾಡಿದ್ದಾರೆ. ಖಂಡಿತವಾಗಿ ಹೆಚ್ಚಿನ ಸಿಬ್ಬಂದಿ ಬಂದರೆ ಇನ್ನೂ ಒಳ್ಳೆಯ ಸೇವೆ ನಾವು ಕೊಡ್ಬೋದು.
ಪಾಸಿಟಿವ್ ಅಟ್ಲೀಸ್ಟ್ ಇನ್ನೊಂದು 10 ರಿಂದ 15 ಜನ ಡಾಕ್ಟರ್ಸ್ ನಮ್ಗೆ ಎಕ್ಸ್ಟ್ರಾ ಬೇಕಾಗುತ್ತೆ. ಈಗ ಎಷ್ಟು ಬಂದಿದ್ದಾರೆ? ಹೌದು, ಈಗ ನಮ್ಮಲ್ಲೊಂದು 65 ಜನ ಎಲ್ಲ ಡಾಕ್ಟರ್, ಎಲ್ಲ ಸ್ಪೆಷಾಲಿಟಿ ಸೇರಿ ನಾನು ಹೇಳ್ತಾ ಇದ್ದೀನಿ. ಕಾರ್ಡಿಯಾಲಜಿಸ್ಟ್ಗಳು ನಮ್ಮ ಹತ್ರ 20 ಜನ ಇದ್ದಾರೆ. ಜೂನಿಯರ್ ಡಾಕ್ಟರ್ಸ್ ನಮ್ಗೆ ತುಂಬ ಬೇಕು. ಜೂನಿಯರ್ ಡಾಕ್ಟರ್ಸ್ ಅಂದರೆ ರೌಂಡ್ ದ ಕ್ಲಾಕ್ ICUನಲ್ಲಿ ಡ್ಯೂಟಿ ಮಾಡಲಿಕ್ಕೆ ನಮಗೆ ಜೂನಿಯರ್ ಲೆವೆಲ್ ಡಾಕ್ಟರ್ಸ್ ಅಥವಾ ಪೋಸ್ಟ್ ಗ್ರಾಜುಯೇಟ್ ಡಾಕ್ಟರ್ಸ್ ಬೇಕು. ಅವರು ಇನ್ನೂ ಹೆಚ್ಚಿನ ಸಂಖ್ಯೆ ನಮ್ಗೆ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಹೌದು ಸರ್, ಸರ್ಕಾರ ರೆಕ್ರೂಟ್ ಮಾಡ್ಕೊಳ್ಳೋಕೆ ರೆಡಿ ಇದೆ. ಆದರೆ ಡಾಕ್ಟರ್ಸ್ ಜಾಯಿನ್ ಆಗಲಿಕ್ಕೆ ಈ ಪರ್ಟಿಕ್ಯುಲರ್ ಪಾಯಿಂಟ್ ಏನಂದರೆ, ಈ ತಿಂಗಳಿದೆಯಲ್ಲ, ಮುಂದಿನ ತಿಂಗಳು ಅವರೆಲ್ಲರಿಗೂ ಪೋಸ್ಟ್ ಗ್ರಾಜುಯೇಟ್ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಆಗಸ್ಟ್ಗೆ ಎಂಟ್ರೆನ್ಸ್ ಇದೆ. ಅವರೆಲ್ಲರೂ ಓದ್ತಾ ಇರ್ತಾರೆ ಈ ಟೈಮಲ್ಲಿ. ಸೊ ನಮಗೆ ಈ 2 ತಿಂಗಳು ನಮಗೆ ಜೂನಿಯರ್ ಡಾಕ್ಟರ್ಸ್ ಸಿಕ್ಕೋದಿಲ್ಲ. ಅವರೆಲ್ಲ ರಜಾ ಹಾಕಿ ಅಥವಾ ರಿಸೈನ್ ಮಾಡಿ ಓದ್ಕೊಳ್ತಾರೆ. ಎಕ್ಸಾಮ್ ಆದಮೇಲೆ ಮತ್ತೆ ವಿ ವಿಲ್ ಗೆಟ್ ಹ್ಯೂಜ್ ಇನ್ಫ್ಲೋ ಆಫ್ ಡಾಕ್ಟರ್ಸ್. ಈಗ ನಾವು ತಗೊಳಕ್ಕೆ ರೆಡಿ ಇದ್ದೀವಿ, ಸರ್ಕಾರ ರೆಡಿ ಇದೆ, ಬಟ್ ಜಾಯಿನ್ ಆಗಲಿಕ್ಕೆ ಡಾಕ್ಟರ್ಸ್ ಈ ಟೈಮಲ್ಲಿ ಇದು ಹೌದು. ಇಲ್ಲ, ನಿನ್ನೆ ಸಾಕಾಗಲಿಲ್ಲ. ಯಾಕಂದರೆ ಕ್ಯಾಶುವಲ್ ICU 1ನಲ್ಲಿ ಬರೀ ಒಬ್ಬರು ಡಾಕ್ಟರ್ ಇರ್ತಾರೆ. ICU 1ನಲ್ಲಿ ಹೌದು. ಇನ್ನೂ ಒಬ್ಬರು ಡಾಕ್ಟರ್ ಎಕ್ಸ್ಟ್ರಾ ಇದ್ರೆ ಇನ್ನೂ ಒಳ್ಳೆ ಕೇರ್ ನಾವು ಕೊಡ್ಬೋದು. ನೆಗ್ಲಿಜೆನ್ಸ್ ಹೇಳೋಕ್ಕಾಗಲ್ಲ. ಇಲ್ಲ, ನಾವು ರೆಫ್ಯೂಸ್ ಮಾಡಬೇಕಾಗತ್ತಲ್ವಾ. ಈಗ ಒನ್ಸ್ ICU ಬೆಡ್ ಫುಲ್ ಆದಮೇಲೆ ಐದರ್ ವಿ ಹ್ಯಾವ್ ಟು ರೆಫ್ಯೂಸ್ ಅಡ್ಮಿಷನ್ಸ್ ಆರ್ ವಿ ಹ್ಯಾವ್ ಟು ಅಕಾಮಡೇಟ್ ದೆಮ್ ಆನ್ ಎ ಟ್ರಾಲಿ. 2ರಲ್ಲಿ ಯಾವ್ದು ಒಳ್ಳೇದು ಅಂತ ನೀವೇ ಹೇಳಿ ನನಗೆ. ಹೌದು ಹೌದು ಅಲ್ಲ, ನಮಗೂ ಇದೊಂಥರ ಡಿಮಾರಲೈಸಿಂಗ್ ಇದು. ಇಷ್ಟ ನಿನ್ನೆನೂ ನಾನು ಅಷ್ಟೇ, ನಿನ್ನೆ ರಾತ್ರಿ ನಾನು ಹೋಗಿದ್ದು ರಾತ್ರಿ 10 ಗಂಟೆ ಹಾಸ್ಪಿಟಲಿಂದ ಹೋಗಿದ್ದು. ಅಷ್ಟೊಂದು ಪೇಷಂಟ್ಸು, ಅಷ್ಟೊಂದು ಉತ್ತರ ನಮ್ಮ ಮೇಲಿದೆ. ವಿ ಆರ್ ಆಲ್ ವರ್ಕಿಂಗ್ ಓವರ್ ಟೈಮ್ ಆ್ಯಂಡ್ ಡಬಲ್ ಅವರ್ ಕೆಪಾಸಿಟಿ. ನಮ್ಗೆ ಎಷ್ಟು ಸಾಧ್ಯ ಒಬ್ಬ ವೈದ್ಯನಿಗೆ ಅದರ 2 ಪಟ್ಟು ನಾವು ಕೆಲಸ ಮಾಡಿದ್ದೀವಿ. ಈಗ ನಾನು ಜೂನ್ 1 ತಿಂಗಳು ಡೆತ್ತನ್ನು ನಾನು ಕೊಡ್ತೀನಿ. ಕೆಲವು ದಿವಸ 0 ಡೆತ್ಸು, ಕೆಲವು ದಿನ ಬರೀ 1 ಡೆತ್ತು, 2, 4. ಇದು ನಿನ್ನೆ ಒಂದೇ ದಿವಸ 11 ಡೆತ್ ಆಗಿರೋದು. ಅದರ್ವೈಸ್ ಜೂನ್ದು ಫುಲ್ ಡೇಟಾ ನಿಮಗೆ ನಾನು ಕೊಡ್ತೀನಿ, ಆಯಿತಾ. ದಿನವಹಿ ಅಡ್ಮಿಷನ್ ಎಷ್ಟು, ಫಾರ್ ಎಕ್ಸಾಂಪಲ್ 63 ಜನ ಅಡ್ಮಿಟ್ ಆದರೆ 1 ಡೆತ್ ಆಗಿದೆ. ಸೊ ವಿಸಿಟ್ ಅಕ್ಸೆಪ್ಟಬಲ್ ಅಂತ ನೀವೇ ಹೇಳಬೇಕು ನನಗೆ, ಆಯಿತಾ. ನನಗೆ ಪ್ರತಿಯೊಂದಕ್ಕೂ ಡೇಟಾ ಇದೆ, ಆಯಿತಾ. ಸೊ ನಿನ್ನೆ ಒಂದು ದಿವಸ ಲಿಟಲ್ ಅನ್ಯೂಷಲ್, ಅದು ನಮ್ಮ ದುರದೃಷ್ಟ. ನಿನ್ನೆನೇ ಈ ಪ್ರಾಬ್ಲಮ್ ಆಯಿತು. ಸೊ ಬಟ್ ವೈದ್ಯರು ಎಲ್ಲರೂ ಡ್ಯೂಟಿ ಮೇಲೆ ಇದ್ದರು. ಡಾಕ್ಟರ್ ಶ್ರೀನಿಧಿ ಅವರು ನಿನ್ನೆ ಕನ್ಸಲ್ಟೆಂಟ್ ಸೀನಿಯರ್ ಡಾಕ್ಟರ್ ಸರ್, ಅದು ಒಂದು ಕ್ಲಾರಿಟಿ ಬೇಕು ಸರ್. ಅವರು ಆರೋಪ ಮಾಡ್ತಾ ಇರುವಂತದ್ದು 4 ಗಂಟೆಯಿಂದ ಬೆಳಗಿನ ಜಾವ 6:30 ಗಂಟೆ ತನಕ ವೈದ್ಯರು ಇರಲಿಲ್ಲ, ಒಬ್ಬರು ಎಮರ್ಜೆನ್ಸಿ ಡಾಕ್ಟರ್ ಇರಲಿಲ್ಲ ಅನ್ನುವಂಥ ಆರೋಪ. ಇಲ್ಲ, ಖಂಡಿತ ನಾನು ನಿಮಗೆ CCTV ತೋರಿಸ್ತೀನಿ. ಆ ಕ್ಯಾಶುಯಾಲಿಟಿನಲ್ಲಿ, ಆ ಕ್ಯಾಶುಯಾಲಿಟಿ ಅಟ್ಯಾಚ್ ಆಗಿಯೇ ಪಕ್ಕ ಈ ಥರ ಒಂದು ರೂಮ್ ಇದೆ. ಅಲ್ಲಿ ಡಾಕ್ಟರ್ ಇರ್ತಾರಲ್ಲ, ಅವ್ರು ಮಲಗಿರ್ತಾರೆ. ಅವ್ರಿಗೆ ಒಂದು ಸ್ವಲ್ಪ ರೆಸ್ಟ್ ನಾವು ಕೊಡಬೇಕಾಗತ್ತೆ, ಆಯಿತಾ. ರೌಂಡ್ ದ ಕ್ಲಾಕ್ ಅವರು ಡ್ಯೂಟಿ ಮಾಡೋಕ್ಕಾಗಲ್ಲ. ಕರೆದು ಕೂಡಲೇ ಬರ್ತಾರೆ, ಆಯಿತಾ. ಸೊ ಕರೆದು ಕೂಡಲೇ ಅಟೆಂಡ್ ಮಾಡಿಲ್ಲ ಅಂತ ಏನಾದ್ರು ನೀವು ಪ್ರೂವ್ ಮಾಡಿದ್ರೆ ಖಂಡಿತವಾಗಿ ನಾನು ಆ್ಯಕ್ಷನ್ ತಗೊಳ್ತೀನಿ. ಹೌದು, ಯಾಕಂದರೆ ನಾವು ಇಲ್ಲಿ ಬರ್ತಾ ಇರೋಂತಹ ಪೇಷಂಟ್ಗಳ ಸಂಖ್ಯೆಗೆ ಖಂಡಿತವಾಗಿ ವೈದ್ಯರ ಡಿಫಿಷಿಯನ್ಸಿ ಇದೆ. ಯಾಕಂದರೆ ನಾವು ರೌಂಡ್ ದ ಕ್ಲಾಕ್ ಇರೋ ವೈದ್ಯನ ಡಿಸ್ಟ್ರಿಬ್ಯೂಟ್ ಮಾಡಿ ಸರ್ವಿಸ್ ಕೊಡಬೇಕಾಗತ್ತೆ. ಪ್ರತಿದಿನ ರಾತ್ರಿ ನಾವು 3 ಜನ ಡಾಕ್ಟರ್ಸನ್ನು ಡ್ಯೂಟಿ ಮೇಲೆ, ಎನಿ ಡೇ ನೀವು ಬಂದು ವೆರಿಫೈ ಮಾಡ್ಬೋದು, ಎನಿ ಟೈಮ್ 3 ಜನ ಡಾಕ್ಟರ್ಸ್ ಡ್ಯೂಟಿ ಮೇಲೆ ಇಲ್ಲಿದ್ದೇ ಇರ್ತಾರೆ. ಸೊ ಇನ್ನೂ ಹೆಚ್ಚಿನ ಡಾಕ್ಟರ್ಸ್ ಇದ್ದರೆ ಖಂಡಿತವಾಗಿ ನಾವು ಇನ್ನೂ ಒಳ್ಳೆ ಸರ್ವಿಸನ್ನು ಕೊಡ್ಬೋದು. ನಾವು ನಮ್ಮ ಇರೋ ಇತಿಮಿತಿಯಲ್ಲಿ ನಾವು ಮ್ಯಾಕ್ಸಿಮಮ್ ಕೇರ್ನ ಕೊಡ್ತಾ ಇದ್ದೀವಿ. ನೀವು ಅರ್ಥ ಮಾಡ್ಕೋಬೇಕು, ನಮ್ಮದು ರೆಫರಲ್ ಹಾಸ್ಪಿಟಲ್ ಇಲ್ಲಿ ಬರೋರೆಲ್ಲ ತುಂಬ ಸೀರಿಯಸ್ ಪೇಷಂಟ್ಸು. ಆಮೇಲೆ ಎಲ್ಲ ಸೀರಿಯಸ್ ಕೇಸನ್ನು ನಾವು ಒಂದು ಕಡೆ ಹಾಕ್ಕೊಂಡಿರ್ತೀವಿ. ಈಗ ICU 1 ಎಲ್ಲಿ ಡೆತ್ ಆಗ್ತಾ ಇದೆ, ನಮಗಿರೋ 5-6 ಫ್ಲೋರ್ ಪೇಷಂಟ್ಸಲ್ಲಿ ಮೋಸ್ಟ್ ಸೀರಿಯಸ್ ಪೇಷಂಟ್ಸ್ ವಿಲ್ ಬಿ ಇನ್ ICU 1 ಏರಿಯಾ. ಅಲ್ಲಿ ನಮಗೆ ಡೆತ್ ಕಾಣ್ತಾ ಇರೋದು, ಅಲ್ಲಿ ಕೂತಿರೋರಿಗೆ ಎಲ್ಲ ಸಾಯ್ತಾ ಇದ್ದಾರೆ, ಬರೋರು ಸಾಯ್ತಾ ಅಂತ ನಾವು ಕಾಣ್ತಾ ಇರುತ್ತೆ. ನಾವು ಯಾರು ಸಾಯ್ಬೋದು ಅಂತ ನಮ್ಗೆ ಅನುಮಾನ ಇರುತ್ತೆ, ಅವರನ್ನು ಮಾತ್ರ ಅಲ್ಲಿ ಹಾಕ್ಕೊಂಡಿರ್ತೀವಿ ನಾವು. ಹಾಗಾಗಿ ಅಲ್ಲಿ ತುಂಬ ಸಾವು ಕಾಣ್ತಾ ಇರುತ್ತೆ. ಬಟ್ ನೀವು ಡೇಟಾ ತೊಗೊಂಡು ನೋಡ್ಬೋದು ಎಷ್ಟು ಜನ ಪರ್ ಡೇ ಸತ್ರು ಅಂತ. ನಾನು ನಿಮಗೆ 10 ವರ್ಷದ ಡೇಟಾ ನಿಮಗೆ ನಾನು ಕೊಡ್ತೀನಿ, ಆಯಿತಾ. ಸೊ ಅದರಲ್ಲಿ ನನಗೆ ಈ ವರ್ಷದಲ್ಲೂ, ಈ ತಿಂಗಳಲ್ಲೂ 3ರಿಂದ 6 ಡೆತ್ ಆಗಿದೆ ಪರ್ ಡೇ ಔಟ್ ಆಫ್ 60 ಅಡ್ಮಿಷನ್ಸ್. ಸೊ ಅದನ್ನು ನೀವು ನೋಡ್ಕೊಳ್ಬೋದು. ನೀವು ಯಾರು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಸೊ ನಾವು ಮ್ಯಾಕ್ಸಿಮಮ್ ಕೇರ್ ಕೊಡ್ತಾ ಇದ್ದೀವಿ. ಕ್ಯಾಶುಯಾಲಿಟಿಲಿ ಇಷ್ಟು ಬೇಗ ಟ್ರೀಟ್ಮೆಂಟ್ ನಿಮಗೆಲ್ಲೂ ಸಿಕ್ಕೋದಿಲ್ಲ. 24 ಗಂಟೆ ಡಾಕ್ಟರ್ಸ್ ಕ್ಯಾಶುಯಾಲಿಟಿನಲ್ಲಿ ಇರ್ತಾರೆ. ನೀವು ಯಾವಾಗ ಬೇಕು ನಿಮ್ಮ ವೆರಿಫಿಕೇಷನ್ ನೀವು ಬಂದು ಮಾಡ್ಕೊಳ್ಬೋದು, CCTV ನೀವು ನೋಡಬಹುದು. ಅದು ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ. ನಮ್ಮ ಇತಿಮಿತಿನಲ್ಲಿ ಸರ್ಕಾರಿ ಆಸ್ಪತ್ರೆ ಸ್ವಲ್ಪ ಇತಿಮಿತಿ ಇರುತ್ತೆ, ಅದರಲ್ಲಿ ನಾವು ಮ್ಯಾಕ್ಸಿಮಮ್ ಕೇರನ್ನು ನಾವು ಕೊಡ್ತಾ ಇದ್ದೀವಿ. ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ನಮ್ಮ ಆಸ್ಪತ್ರೆಯಲ್ಲಿ ಇಷ್ಟು ವರ್ಷ ನೀವೆಲ್ಲ ವಿಶ್ವಾಸ ಇಟ್ಟಿದ್ದೀರಿ, ಇನ್ನು ಮುಂದೆ ನಿಮ್ಮ ವಿಶ್ವಾಸ ಹೀಗೆ ಇರಲಿ ಅಂತ ನಾನು ನಿಮ್ಮೆಲ್ಲರನ್ನು ಕೇಳ್ಕೊಡ್ತೀನಿ. ಮತ್ತು ನಿನ್ನೆ ವಿಡಿಯೋ ಮಾಡಿ ಹಾಕಿದ್ದ ಪೇಷಂಟು 70 ವರ್ಷದ ಪೇಷಂಟು. ಅವರು ಬೆಳಗ್ಗೆ 6 ಗಂಟೆಗೆ ಹಾರ್ಟ್ ಅಟ್ಯಾಕ್ ಆಗಿ ರಾತ್ರಿ 6 ಗಂಟೆಗೆ, ಅವ್ರು 12 ಗಂಟೆ ಡಿಲೇ ಮಾಡಿದ್ದನ್ನು ಅವರು ಬಿಟ್ಟರು. ಅವರು
ನಾವು ಹೇಳ್ತೀವಿ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ಹಾರ್ಟ್ ಅಟ್ಯಾಕಲ್ಲಿ. ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ಎದೇನೋ ಬಂದು ವಿತಿನ್ 1 ಅವರ್ ಹಾಸ್ಪಿಟ್ಲಿಗೆ ಬರಲಿಕ್ಕೆ ಸಾಧ್ಯವಾದರೆ ನಿಮ್ಮನ್ನು ನೀವು ಉಳ್ಕೊಳ್ಳೋ ಸಾಧ್ಯತೆ ಹೈ ಆಗಿ ತುಂಬ ಜಾಸ್ತಿ ಇರುತ್ತೆ. ಆ ಪೇಷಂಟು ಬಂದಿದ್ದು 12 ಗಂಟೆ ತಡ, ಈಗಾಗಲೇ ಹಾರ್ಟ್ ಅಟ್ಯಾಕ್ ಆಗಿ ಡ್ಯಾಮೇಜ್ ಆಗಿತ್ತು, ಹಾರ್ಟ್ದು ಫಂಕ್ಷನ್ಸು 30% ಇಳಿದಿತ್ತು, ಆಗಲೇ ಉಸಿರಾಡೋಕ್ಕೆ ಆಗಲ್ಲ, ಇನ್ನೇನು ಸತ್ತು ಅನ್ನೋ ಸ್ಟೇಜಿಗೆ ಅವ್ರು ಕರ್ಕೊಂಡು ಬಂದಿದ್ರು ಪೇಷಂಟ್. ಹಾಗಾಗಿ ಅವರು ತೀರ್ಕೊಂಡ್ರು. ಸೊ ಈ ಆಗಿರೋ ಪೇಷಂಟ್ ಕಡೆಯಿಂದ ಆಗಿರೋಂತಹ ತಪ್ಪು ಅಥವಾ ಡಿಲೇನ ಅವರು ಬಿಟ್ಬಿಟ್ರು. ಸೊ ನಮ್ಮ ಹಾಸ್ಪಿಟ್ಲ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದು ಏನಂದರೆ, ಎದೆನೋವು ಬಂದಂಥ ಸಂದರ್ಭದಲ್ಲಿ ನಿಮ್ಮ ಹತ್ತಿರದ ಹಾಸ್ಪಿಟ್ಲಿಗೆ ವಿತಿನ್ 1 ಅವರ್ ನೀವು ಇಮಿಡಿಯೇಟ್ಲಿ ವಿತಿನ್ 1 ಅವರ್ ನೀವು ತಲುಪಲಿಕ್ಕೆ ಸಾಧ್ಯವಾದರೆ, ನಾವು ಟ್ರೀಟ್ಮೆಂಟ್ ಶುರು ಮಾಡಲಿಕ್ಕೆ ಸಾಧ್ಯವಾದರೆ ನೀವು ಉಳ್ಕೊಳ್ಳೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ತುಂಬ ತಡ ಮಾಡಿ ಬಂದಾಗ ಯಾವ ಡಾಕ್ಟ್ರು ನಿಮ್ಮನ್ನು ಉಳಿಸ್ಲಿಕ್ಕಾಗೋದಿಲ್ಲ, ಯಾವ ಆಸ್ಪತ್ರೆಯಲ್ಲೂ ನಿಮ್ಮನ್ನು ಉಳಿಸ್ಲಿಕ್ಕಾಗಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ನಮ್ಮ ಆಸ್ಪತ್ರೆಯಲ್ಲಿ ಇರುವಂಥ ನಂಬಿಕೆನ ದಯವಿಟ್ಟು ನೀವು ಮುಂದುವರಿಸಿ, ನಿಮ್ಮ ನಂಬಿಕೆಗೆ ಚ್ಯುತಿ ಬರೋದಾಗೆ ನಾವು ಕೆಲಸ ಮಾಡ್ತೀವಿ ಅಂತ ನಾನು ನಮ್ಮ ಜಯದೇವ ಮೈಸೂರು ಪರವಾಗಿ ನಾನು ನಿಮ್ಮೆಲ್ಲರಿಗೂ ಭರವಸೆ ಕೊಡ್ತೀನಿ.